ಕಥಾವೈಭವ ನಿಮ್ಮೊಂದಿಗೆ ಆಶ್ರೀ. ಇಂದಿನ ಈ ಕಥೆಯನ್ನು ಕ್ಷಣ ಹೊತ್ತು ಆಣಿಮುತ್ತು ಎಂಬ ಪುಸ್ತಕದಿಂದ ಹೆಕ್ಕಿ ತೆಗೆದಿದ್ದು ನಿಮಗಾಗಿ. ಕಥೆಯ ಹೆಸರು ಒಂದು ಕೊಟ್ಟು ನಾಲ್ಕು ಪಡೆಯುವುದು ಹೇಗೆ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಊರಿತ್ತು. ಆ ದೊಡ್ಡ ಊರಿನ ಸಣ್ಣ ಬೀದಿಯಲ್ಲಿ ಪುಟ್ಟ ಅರಮನೆ ಇತ್ತು. ಆ ಅರಮನೆಯಲ್ಲಿ ಸ್ವಪ್ರಯತ್ನದಿಂದಲೇ ಯಶಸ್ಸನ್ನು ಸಾಧಿಸಿದ್ದ ಒಬ್ಬ ಶ್ರೀಮಂತರಿದ್ದರು. ಆತನಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆತ ತೀರಿಕೊಂಡಾಗ ತನ್ನ ಎಲ್ಲ ಆಸ್ತಿಯನ್ನು ಗಂಡು ಹೆಣ್ಣಿನ ಭೇದವಿಲ್ಲದೆ ತನ್ನ 2 ಮಕ್ಕಳಿಗೆ ಸಮನಾಗಿ ಹಂಚಬೇಕೆಂದು ಬರೆದಿಟ್ಟಿದ್ರು. ಎಲ್ಲ ಹಂಚಿಕೆಯೂ ಸರಾಗವಾಗಿ ಆಯಿತು. ಆದರೆ ಆತನ ಬಳಿ ಇದ್ದ 17 ಕುದುರೆಗಳ ಹಂಚಿಕೆ ಸರಾಗವಾಗಿ ಆಗಲಿಲ್ಲ. 17 ಕುದುರೆಗಳನ್ನು ಇಬ್ಬರಿಗೆ ಸಮನಾಗಿ ಹಂಚುವುದು ಹೇಗೆ? ಸಮಸ್ಯೆ ಜಟಿಲವಾಗಿತ್ತು. ಅಲ್ಲಿಗೆ ಒಬ್ಬ ಪ್ರವಾಸಿ ಬಂದ. ಸಮಸ್ಯೆಯನ್ನು ಗಮನಿಸಿದ. ಆತನ ಬಳಿ ಒಂದು ಕುಂಟು ಕುದುರೆ ಇತ್ತು. ಆ ಕುದುರೆಯನ್ನು ಅಣ್ಣ ತಂಗಿಗೆ ದಾನವಾಗಿ ಕೊಟ್ಟೇ ಬಿಟ್ಟ. ಈಗ ಅವರ ಬಳಿ 18 ಕುದುರೆಗಳಾದವು. ಇಬ್ಬರಿಗೂ ತಲಾ 9 ಕುದುರೆಗಳಂತೆ ಹಂಚಲಾಯಿತು. ಸಮಸ್ಯೆ ಪರಿಹಾರವಾಯಿತು. ಅಣ್ಣ ತಂಗಿಗೆ ಎಷ್ಟು ಸಂತೋಷವಾಯಿತೆಂದರೆ ತಲಾ 2 ಕುದುರೆಗಳನ್ನು ಪ್ರವಾಸಿಗೆ ದಾನ ಮಾಡಿದರು. ಪ್ರವಾಸಿಗ ಕುಂಟು ಕುದುರೆಯ ಜೊತೆಗೆ 3 ಒಳ್ಳೆಯ ಕುದುರೆಗಳೂ ಸಿಕ್ಕಿದವು ಎಂದು ಬಹಳ ಖುಷಿಪಟ್ಟ. ಊರಿನವರೆಲ್ಲ ಆ ಪ್ರವಾಸಿಯನ್ನು ಹಾಡಿ ಹೊಗಳಿದರು, ಪ್ರಶಸ್ತಿಗಳನ್ನು ಕೊಟ್ಟರು. ಇವೆಲ್ಲವನ್ನೂ ಸ್ವೀಕರಿಸಿ ಆ ಪ್ರವಾಸಿ ಸಂತೋಷದಿಂದ ತನ್ನ ಪ್ರಯಾಣ ಮುಂದುವರಿಸಿದ. ಇತ್ತ ತಲಾ 7 ಕುದುರೆಗಳನ್ನು ಪಡೆದ ಅಣ್ಣ ತಂಗಿ ಬಹುಕಾಲದವರೆಗೆ ಬಾಳಿ ಬದುಕಿದರು. ಈ ಕಥೆಯಲ್ಲಿ ಬರುವ ನಮ್ಮ ಊರು ನಮ್ಮ ಪ್ರಪಂಚ. ಈ ಅಣ್ಣ ತಂಗಿ ನಮ್ಮ ದೇಶ ಸಮಾಜ. ಆ ಪ್ರವಾಸಿ ನಾವೇ. ನಮ್ಮ ಬಳಿ ಇರುವ ಏನನ್ನಾದರೂ ದೇಶಕ್ಕೆ ಸಮಾಜಕ್ಕೆ ಕೊಟ್ಟರೆ ಅದು ನಮಗೆ 3/4ರಷ್ಟಾಗಿ ಹಿಂತಿರುಗಿ ಬರಬಹುದು. ಸನ್ಮಾನವೂ ದೊರಕಬಹುದು. ಈ ಬಹುಮಾನಗಳು ಸನ್ಮಾನಗಳು ತಕ್ಷಣ ದೊರಕದೇ ಹೋಗಬಹುದು, ಅಥವಾ ನಾವು ನಿರೀಕ್ಷಿಸಿದ ಪ್ರಮಾಣದಲ್ಲಿ ದೊರಕದೇ ಹೋಗಬಹುದು. ಆದರೆ ಮರಳಿ ದೊರಕುವುದಂತೂ ಸತ್ಯ. ವಸ್ತು ರೂಪದಲ್ಲಿ ದೊರೆಯದೇ ಹೋಗಬಹುದು, ಆದರೆ ಧನಧಾನ್ಯಗಳ ರೂಪದಲ್ಲಿ, ಕೆಲವೊಮ್ಮೆ ಆಶೀರ್ವಾದ ರೂಪದಲ್ಲಿ ದೊರೆಯಬಹುದು ತಾನೆ. ಏನೂ ದೊರೆಯದೇ ಹೋದರೂ ಒಂದು ಒಳ್ಳೆಯ ಕೆಲಸ ಮಾಡಿದ ತೃಪ್ತಿಯಂತೂ ದೊರೆಯುತ್ತದೆ ಅಲ್ಲವೇ? ನಮ್ಮ ಕುಂಟು ಕುದುರೆ ಯಾವುದೆಂದರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಹಾಡುಗಾರಿಕೆ, ಚಿತ್ರ ಬಿಡಿಸುವಿಕೆ, ಅಡಿಗೆಯಲ್ಲಿ ನಿಪುಣತೆ, ಯಾವುದೋ ವಿಷಯದಲ್ಲಿ ಪರಿಣಿತಿ, ನಾವು ಕಲಿತ ವಿದ್ಯೆಯಲ್ಲೋ ಅಥವಾ ವೃತ್ತಿಯಲ್ಲೋ ಗಳಿಸಿರಬಹುದಾದ ವಿಶೇಷ ಅನುಭವ ಜ್ಞಾನ ಇವು ನಮ್ಮಲ್ಲಿವೆ. ಇವನ್ನೇ ನಾವು ದಾನವಾಗಿಯೂ ಕೊಡಬಹುದು. ಏನೂ ಇಲ್ಲದಿದ್ದರೆ ಒಂದು ಮುಗುಳ್ನಗೆ, ಒಂದು ಸಹಾಯ ಹಸ್ತ ಇವನ್ನಾದರೂ ದಾನ ಕೊಡಬಹುದು ಅಲ್ಲವೇ? ಈಗ ಇಂತಹ ದಾನ ನಾವು ಮಾಡಿದ್ದು ಯಾವಾಗ ಎಂದು ಸ್ವಲ್ಪ ಜ್ಞಾಪಿಸಿಕೊಳ್ಳೋಣವಾ? ಉತ್ತರ ಹೌದು ಎಂದಾದರೆ ನಮಗೂ ಬಹುಮಾನ 4ರಷ್ಟು 3ರಷ್ಟು ಸದ್ಯದಲ್ಲೇ ಸಿಕ್ಕಬಹುದು. ಉತ್ತರ ಇಲ್ಲ ಎಂದಾದರೆ ಹಿಂದೆ ದಾನ ಪ್ರಾರಂಭಿಸಬಹುದು ಅಲ್ಲವಾ? 1 ಕೊಟ್ಟು 4 ಪಡೆಯಬಹುದು. ಈಗಿನ ಕಾಲಘಟ್ಟಕ್ಕೆ ಸೂಕ್ತ ಅನ್ನಿಸ್ತಾ ಇದೆ ಅಲ್ವಾ? ಎಲ್ಲರೂ ಕೇಳೋಣ, ಹೇಳೋಣ, ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ಆಶ್ರೀ.